ನೈಸ್ ಕ್ಯೂಟ್ ಬ್ರೀಡ್ಗಳಿದಾವೆ. ಆ ಕಡೆ ಇರ್ತಕ್ಕಂಥದ್ದು ವ್ಯಾಪಾರ ನಡೀತಾ ಇದೆ. ಅವ್ರ ಮಧ್ಯೆ ಮಾಹಿತಿ ಕಲೆ ಹಾಕುವಂಥದ್ದು ನಡೀತಾ ಇದೆ. ಇದೇನು ಜರ್ಸಿ ಕ್ರಾಸು, ಇಂಗ್ಲೆಂಡ್ ಕ್ರಾಸು ಪ್ರಿಯರಿಗೆ ಅವಕಾಶ ಇದೆ. ನೈಸ್ ಜರ್ಸಿ ಕ್ರಾಸ್ ತಳಿಗಳು, ಸೈವಲ್ ಕ್ರಾಸ್, ಸೈವಲ್ ಪ್ಯೂರ್. ಆಯ್ಕೆ ನಿಮ್ಮದು. ಆರಿಸೋದು ವ್ಯವಹಾರ ಎಲ್ಲ ಕೂಡ ನಿಮ್ಮ ಹತ್ರ, ನಿಮ್ಮ ಕೈಲಿದೆ. ನೀವು ಚೆಂದಾಗಿ ಮಾಡ್ಕೊಳ್ಬೋದು. ನೋಡ್ತಾ ಇರುವಂಥ ಮಾಹಿತಿ ಹಸುಗಳಿಗಾಗಿ. ಇನ್ನು 3 ತಿಂಗಳು ದಪ್ಪ ಅಲ್ಲ, 3 ದಿವಸ 8 ದಿವಸ ಹಾಲು ಹಾಕಳ ಊಟ ಮಾಡಿದ್ದೆ. ನಾನು ಆಕಳಿಗೆ 2 ಸಾವಿರ ಹೋದ್ರು ಸುಮ್ಮನೆ ಕೊಟ್ಬಿಡ್ತಾನೆ. ನಾನು ತಿನ್ನಕ್ಕೆ ಹೋಗಲ್ಲ. ದನ ಯಾವ್ದು ಅದೇನು ಯಾಗ ಮುದಿಯ ಒಂದು 5-6 ಸೂಲಿಂದ ಮೈ ನೋಡಿ ಹೆಂಗದ ಪೇಪರ್ ಮೈ ಬುಲಾನ್ ಉಬ್ದಂಗೆ ಉಬ್ತಿದ್ದ. ಜಾತಿ ಆಗ ಹೊಲ ಕಡ್ಕೊಂಡು ಮನೆ ಹಿಡ್ಕೊಂಡು ಹೋಗಿ ಹೆಂಗೆ ಕೊಡ್ತಾರೆ ಹೇಳ್ರಿ ಜನ? ಸ್ವಲ್ಪ ಅರ್ಥ ಮಾಡ್ತೀರ ಜನ? ನಾವು ತಗೋಕೆ ನಮಗೇನು 5 ಸಾವಿರ ಉಳಿ ಎಲ್ಲದ್ರಾಗ 2 ಸಾವಿರ ಇಷ್ಟಪಟ್ಟಂತೆ ಕೊಡೋ ಅಂತ ಕೇಳಕತ್ತೇನಪ್ಪ. ಗಂಟೆ ಆಗ್ಬೇಕಲ್ಲ, ಗಂಟೆ ಯಾರು ಕೊಡ್ತಾನೆ? ಹಸುಲಾರ ಆಗ್ಬೇಕಾ? ಎಷ್ಟು ದುಡ್ಡ ಆಯ್ತು ಆಕಳ? ಅದ್ರಾಗ 10 ಸಾವಿರ ನೆಚ್ಕೊಂಬಂದರಿಗೆ ಆಕಳ ಕೊಡು. ಬಂಧುಗಳೇ, ಎಲ್ರಿಗೂ ನಮಸ್ತೆ. ಅಂದಾಗೆ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರೂರ್ ಪಾಪಿಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ ಮಾಹಿತಿಯಲ್ಲಿ ಹಸುಗಳ ಸಿಗುತ್ತೆ, ಹಸುಗಳು ಸಿಗ್ತಾ ಇದೆ, ಈ ಥರ ಹೀಗೆ ಅಂತ ತಿಳಿಸುವಂಥ ಪ್ರಯತ್ನ ನಮ್ಮದು. ಹಸು ಬೇಕಾದವರು ನೇರವಾಗಿ ಭೇಟಿ ಮಾಡಿ ಹೇಗಿದೆ ಏನು ಅಂತ ಪರಿಶೀಲಿಸ್ಕೊಂಡು ಖರೀದಿ ಮಾಡುವಂಥ ಜವಾಬ್ದಾರಿ ನಿಮ್ಮದು. ಏನೇ ವ್ಯವಹಾರ ಇದ್ದರೂ ಈಗ ನಿಮ್ಮಲ್ಲಿ ಮತ್ತು ವ್ಯಾಪಾರಸ್ಥರಲ್ಲಿರುತ್ತೆ. ಹಾಗಾಗಿ ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಆರಂಭಿಸ್ತಾ ಇದೆ. ಫಸ್ಟ್ ಆರಂಭದಲ್ಲೇ ಗಣೇಶ್ ಅವರು ಹಿಡ್ಕೊಂಡಿರ್ತಕ್ಕಂಥ ಒಂದು ಜರ್ಸಿ ಮಿಕ್ಸ್ ಅಡರ್ ಕಂಪ್ಯಾಕ್ಟ್ ದೊಡ್ಡದಾಗಿರ್ತಕ್ಕಂಥ ತಳಿ. ಹೌದು ಗಣೇಶ, ಎಷ್ಟಿದಾವೆ? ಟೋಟಲ್ ಒಂದು 18 ಅದಾವ. 18. ನೀವು 10 ಒಳಗೆ ತರೋದಿಲ್ಲ, ಎಲ್ಲ 10 ಮೇಲೆ 18 ಹಸುಗಳು ಇದ್ದಾವೆ. ಆಲ್ಮೋಸ್ಟ್ ಕ್ರಾಸ್ ಬ್ರೀಡಲ್ಲಿ ಮತ್ತು ಜರ್ಸಿಯಲ್ಲಿ ಇರುವಂಥ ತಳಿಗಳೇ ಇದ್ದಾವೆ. ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥದ್ದು ಎಷ್ಟನೇ ಸೂಲು ಅಲ್ಲಿಂದ? ಇದು 2ನೇ ಸೂಲು. ಈಗ ಹೊಸಬಾಯಿ. ಓಕೆ, ಜರ್ಸಿ ಇದೆ. ಇಳಿಯೋಕ್ಕೆ ಟೈಮ್ ಅಂತೂ ತಗೊಳುತ್ತೆ. ಒಂದು ವಾರ ಬೇಕಣ್ಣ. ವಾರ ಬೇಕಾದ್ರೆ ಮಿನಿಮಮ್ ಒಂದು ವಾರ ಬೇಕು. ಯಾಕಂದರೆ ಅಡರ್ ಬಾಕ್ಸು ದೊಡ್ಡದಾಗಿದೆ, ಜೊತೆ ಲೂಸು ಇದೆ, ಫಿಲ್ ಆಗಬೇಕು. ಇನ್ನೆಷ್ಟು ಅಗಲಾಗುತ್ತಪ್ಪ ಇದು? ಹಾಲು ಚೆನ್ನಾಗಿತ್ತು. ಅದು 9 ಲೀಟರ್ ಅಡರ್ ಭಾರಿ ಚೆನ್ನಾಗುತ್ತೆ. ಹಾಂ. ಒಳ್ಳೆ ಹಾಲಿಂದ. ಅವರು ಹಿಂಡಿದವರು 9 ಲೀಟ್ರ್ ಹಿಂಡಿದಾರಂತ ಹೇಳಿದಾರೆ ಅವರು. ಒಂದು ಸತಿಗೆ ಮೇಯ್ಸ್ಕೊಂಡು ಬರ್ತಾವಣ. ಅದೇ ಬೆಲೆ ವಿಚಾರಗಳು ಹೆಂಗೆ ಹೋಗ್ತಿದ್ದಾವೆ? ಹೌದು, ನರಗಳು ಸಿಸ್ಟಮ್ ಇದ್ದಾನೆ. ನೋಡ್ತಾ ಇದ್ದಾರೆ. ಹೌದು, ತೊಟ್ಟು ತೋರ್ಸೋದು ಮರ್ತಿದೆ. ಲೆಂತ್ ಇದೆ ಬಿಲ್ಡು ತೊಟ್ಟಲ್ಲಿ, ಲೆಂತ್ ಇದ್ದಾವೆ ತೊಟ್ಟು. ಏನು ರೇಟಿಂದ ಆರಂಭ ಆಗ್ತಿದ್ದಾವೆ ಇವತ್ತು? ಎಲ್ಲಿವರೆಗಿದ್ದಾವೆ? ಏನು ವಿಶೇಷತೆ? ರೇಟು 75,000ದಿಂದ 1 ಲಕ್ಷ ತನಕ ಅದಾವಣ. 75 1 ಲಕ್ಷ ತನಕ ಇದ್ದಾವೆ. ಹಸುಗಳ ಮೇಲೆ ಡಿಪೆಂಡ್. ಸರಿ, ನೋಡೋಣ. ಇದಲ್ಲದೆ ಬೇರೆ ಹಸು ಪಕ್ಕದಲ್ಲಿ ನೀವು ಅಣ್ಣ ಭಾರಿ ಚೆಂದ ಹಿಡ್ಕೊಂಡು ಸಖತ್ತಾಗೈತೆ ಅದು. ಎಸ್ಸಿಯಲ್ಲಿ ಎಚ್ ಎಫ್ ಮಿಕ್ಸ್ ಇರ್ತಕ್ಕಂಥದ್ದು ಬ್ರೀಡು. ಆರಲ್ಲು 2 ತಳಿಗಳು ಮಿಶ್ರವಾಗಿರ್ತಕ್ಕಂತಹ ತಳಿ, ಮಿಶ್ರ ತಳಿ. ಆರಲ್ ಅಂದ್ರಲ್ಲಿ ಇನ್ನೇನು 2ನೇ ಹೊಸಬಾಯಿ ಬಂದಿದೆ. 2ನೇದಾ? ತೊಟ್ಟು ಸಮ ಇದೆ. ಹೀಗೆ ಏನೀಗ ಪಕ್ಕದಲ್ಲಿ ನಿಂತು ನೋಡ್ತಿದ್ರೆ ಅಣ್ಣಾರು, ಅವರು ಕೂಡ ಹಸುಗೆ ಬಂದಿರ್ತಕ್ಕಂಥದ್ದು ಪರಿಶೀಲಿಸುವಂಥದ್ದು, ಖರೀದಿಯುವಂಥದ್ದು ಮಾಡ್ತಿರ್ತಾರೆ. ನಾವು ಹೇಳುವಂಥ ಮಾಹಿತಿ ಹೇಳ್ತಾ ಇರ್ತೀವಿ ಒಡ್ನಳ್ಳಿಯಿಂದ. ಇದಕ್ಕಿಂತ ಟೈಮ್ ಏನು ತಗೊಳ್ತೈತೆ ಅಪ್ಪಾಜಿ? ವಾರ 10 ದಿವಸ ಬೇಕೇ ಬೇಕು. ಜರ್ಸಿ ಲೆಂತು, ಎಚ್ ಎಫ್ ಲೆಂತು, ಜರ್ಸಿ ಹೈಟ್, ಪರ್ಸ್ನಾಲಿಟಿ ಏನಿರುತ್ತೆ ಅವೆಲ್ಲ ಮಿಕ್ಸ್ ಇರ್ತಕ್ಕಂಥದ್ದು. ಫ್ಯಾಟ್ ಎಫ್ ಬರ್ಬೋದು, ಚೆನ್ನಾಗಿ ಬರುತ್ತೆ. ಎಫ್ ಫ್ಯಾಟಿಗೆ ಗಟ್ಟಿ. ಹೊರಗಡೆ ಮೇಯ್ಸೋಕೆ ಅಡ್ಡಿ ಇಲ್ಲಲ್ಲ? ಅದು ಅಡ್ಡಿ ಇಲ್ಲ. ಹಾಂ. ಇದು ಹಸುಗಳ ಮಾಹಿತಿ ನಿಮಗಾಗಿ ಕೊಡ್ತಾ ಇದ್ದೀವಿ. ಇದು ಹೆಂಗೆ ಒಂದ್ರೊಳಗೆ ಯಾವ ಲೆಕ್ಕ ಆಡ್ತೈತಪ್ಪ? ಒಳಗೆ ಆಗ್ತವೆ. ಸರಿ, ಓಕೆಪ್ಪ. ಓಕೆ, ನೆಕ್ಸ್ಟ್ ನೋಡೋಣ. ಯಾವ್ದು ತಳಿ ಬರುತ್ತಪ್ಪ? ಗಿರ್ಲ್ಯಾಂಡ್ ಬರುತ್ತೆ. ಹಾಂ, ಸ್ವಲ್ಪ ಕ್ರಾಸಲ್ಲಿದೆ ಮೊದಲನೇ ಹಂತದಲ್ಲಿ. ಅದು ಅವ್ರ ಅಭಿಪ್ರಾಯ, ಹಂಚ್ಕೊಳ್ಳಿ ಬಿಡು ಗಣೇಶ್. ಸ್ನೇಹಿತರ, ಹಸು ಏನು ಹಿಡ್ಕೊಂಡಿದೆ ಇಂಗ್ಲೆಂಡ್ ಮಿಕ್ಸ್ ಇರ್ತಕ್ಕಂಥ ಕ್ರಾಸ್ ಇರ್ತಕ್ಕಂಥ ತಳಿ. ಲೆಂತು ತಡ್ರಪ್ಪ, ನೀವು ಮಾತಾಡೋದೆಲ್ಲ ನಂಗೆ ಡಿಸ್ಟರ್ಬ್ ಆಕತ್ತೆ. 1 ನಿಮಿಷ, ನಾವೊಂದು ವೀಡಿಯೋ ಮಾಡ್ಕೊಂಡ್ಬಿಡ್ತೀವಿ.
ಬಿಸಿಲೈತಿ ಮತ್ತು ಮಳೆ ಬಂದರೆ ಮತ್ತೆ ವೀಡಿಯೋ ಮಾಡೋಕ್ಕಾಗಲ್ಲ. ಎಷ್ಟನೇ ಎಲೆಕ್ಟ್ರಿಷಿಯನ್ ಎಷ್ಟನೇ ಸೂಲಿಂದ? ಅಣ್ಣ ಇದು ಫಸ್ಟ್ನೇದು ಈಗ 4 ಐತಿ. 4 ಫಸ್ಟ್ನೇದಾ? ಫಸ್ಟ್ ಓಕೆ, ಇದಕ್ಕೆ ನೀವು ಗಿರ್ಲ್ಯಾಂಡ್ ಸಿಮನ್ ಹಾಕ್ಸ್ಕೊಂಡು ಯೂಸ್ ಮಾಡ್ಬೋದು. ಮೊದಲ ಹಂತದಲ್ಲಿರ್ತಕ್ಕಂಥದ್ದು, ಎರಡನೇ ಹಂತದಲ್ಲಿ ಪ್ಯೂರಿಟಿ ಕಾಣ್ತೀವಿ, ಮೊದಲನೇ ಹಂತದಲ್ಲಿ ಕ್ರಾಸೆ ಕಾಣುವಂಥದ್ದು. ಒಂದು 40% ಇದೆ ಗಿರ್ಲ್ಯಾಂಡ್. ಹೌದು ಹೌದು ಇದೆ. 40% ಜೆಸ್ಸಿ ಅಂತ. ಓಕೆ ಓಕೆ, ಹೀಗೆ ಬಂತಕ್ಕಂಥ ಹಸುವಿನ ಮಾಹಿತಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಈಗ ರೇಟ್ ಎಷ್ಟಾಗ ಇದೊಂದಾದ್ರೂ ಒಂದು ಬೆಲೆ ಹೆಂಗೆ ಹಸುಪಾಸು ಹೇಳ್ತೀವಿ ನಾವು, ಅಷ್ಟು ಹೇಳ್ತೀವಿ, ಹಂಗೇನಿಲ್ಲ ಅಣ್ಣ. ಇದು 85 ಹೇಳ್ತೀವಿ. ಓಕೆ, ಬಂದರೆ ಹೆಚ್ಚು ಕಮ್ಮಿ ಆಗ್ತಾವೆ. ಅಂದರೆ ಹೆಚ್ಚು ಕಡಿಮೆ ಆಗುತ್ತೆ ಈಗ ಇಲ್ಲ ರೇಟ್ ಹೇಳಿದ್ವಿ ಅಂತಂದು ಅಷ್ಟೇನಲ್ಲ, ಬರ್ಬೇಕು ಇಲ್ಲಿ ಬಂದು ಬರಲಿ ಅಂತೀರಿ ಮಾಡುತ್ತೆ ಸರ್, ಬಂದು ಕೂತಂದ್ರೆ ಎಲ್ಲ ಆಗ್ತದೆ. ಲೋಡ್ ಇದೆ ಗಬ್ಬದ ಹಸುಗಳೇ ಆಲ್ಮೋಸ್ಟ್ ಇವೆಲ್ಲ. ಮಾರುತಿ ಕೈಗೆ ನಿಂತಿರ್ತಕ್ಕಂಥ ಹಸು, ಲೆಂತ್ ತೊಟ್ಟು ಬ್ರೀಡ್. ಓಕೆ ಓಕೆ ಆಗ್ಬೋದು. ನೆಕ್ಸ್ಟ್ ನೋಡೋಣ. ಹೌದು, ಕ್ಲಾರಿಟಿ ಇದೆ, ಚೆನ್ನಾಗಿದೆ, ಸೂಪರ್ ಇದೆ. ರಾಠಿಗೆ ಮಿಕ್ಸ್ ಮಾಡಿಸಿದ್ದಾರೆ, ರಾಠಿ ಗಿರಿಗೆ ಮಿಕ್ಸ್ ಮಾಡಿಸಿದ್ದಾರೆ. ಹೌದಪ್ಪ, ನೋಡಿರಿ ಹೋಗಲಿ. ಇದು ಮಿಕ್ಸ್ ಬ್ರೀಡೆ, ಜರ್ಸಿ ಹೈಟು ಪರ್ಸ್ನಾಲಿಟಿ, HF ಜೀನ್ಸ್ ಇದಾವೆ. ಅನುವಂಶೀಯತೆ HF ಇದೆ ಜಾಸ್ತಿ. ಜರ್ಸಿಗೂ ಇದೆ. ಪಂಚ್ ಫೇಸ್. ಎಷ್ಟನೇ ಸೂಲು ಅಲ್ಲಿಂದಂತೆ ಇದು? ಎರಡನೇದು. ಹೊಸಬಾಯಿ ಮಾಡ್ತಾಯಿತ್ತು. ಹೊಸಬಾಯಿ. ನಿಮಗೆ ಅದರ್ ಕಂಪ್ಯಾಕ್ಟ್ ನೋಡೋದಾದರೆ ಹೇಗಿದೆ ಅಣ್ಣ? ಅದು 8-9 ಲೀಟ್ರ್ ಏನು ಕಮ್ಮಿ ಬರೋಣ. ಹಾಂ ಹಾಂ, ಇದು ಒಂಥರ ತಿರುಗಾಲ ದನ ಇದ್ದಂಗೆ. ತಿರುಗಾಲ ದನ ಇದ್ದಂಗೆ. ಕಡಿಮೆ ಮೇವು ಜಾಸ್ತಿ ಹಾಲು. ಕಡಿಮೆ ಮೇವು ಜಾಸ್ತಿ ಹಾಲು ಅಂತಾರ. ಹಾಗೆ ಆಯಿತು. ಹಸು ನಿಮ್ಮದು ಮಾಹಿತಿ. 8 ದಿವಸ ಟೈಮ್ ಒಳ್ಳೆ ಪಾಠ ಮಾಡಿ ಒಂದು 8 ದಿವಸ ವೆಯ್ಟ್ ಮಾಡಲೇಬೇಕು ಬಿಡಿ, ಆಗುತ್ತೆ. ಜರ್ಸಿ ಕಡೆ ಜಾಸ್ತಿ ಇದೆ, HF ಕಡೆ ಕಡಿಮೆ ಇದೆ. ಎರಡೂ ಅನುವಂಶೀಯತೆ ಇದೆ, ಎರಡೂ ಜೀನ್ಸ್ಗಳು ಮಿಕ್ಸ್ ಇರೋಂತಕ್ಕಂಥ ಹಸು. ನಾವು ಫ್ಯಾಟ್ SNFಗೆ ಹಾಲಿಗೆ ಗಟ್ಟಿ ಬೇಕು ಅಂದರೆ ಕ್ರಾಸ್ ಮಾಡಿಸಿದ್ರೆ ಒಳ್ಳೇದು ಅಂತಾರೆ. ಬಿಸಿಲಿರೋ ಜಾಗದಕ್ಕೆ ಅಪ್ಪಟವಾಗಿ ಹೊಂದ್ಕೊಳ್ಳುತ್ತೆ ಅನಿಸುತ್ತೆ. ಹೊಂದ್ಕೊಳ್ತಲ್ಲ ಬಿಸಿಲಿದ್ರೆ ಆ ಕಡೆ. ಎಲ್ಲರೂ ಬಿಡುತ್ತೆ. ಓಕೆ, ಇದು ಹಿಂಗಾಗ್ಬೋದಾದರೆ ರೇಟು? ಅದಕ್ಕೆ 88 ಹೇಳ್ತೀವಿ. ಹಾಂ ಹಾಂ, ಬಂದರೆ ಹೆಚ್ಚು ಕಮ್ಮಿ ಮಾಡೋಣ ಅಂತೇಳಿ ಮಾಡಿ. ಒಳ್ಳೆಯದು, ಹೆಚ್ಚು ಕಡಿಮೆ ಮಾಡಿ, ಆದಷ್ಟು ಕಡಿಮೆ ಮಾಡಿ, ಒಳ್ಳೆಯದಾಗಲಿ ರೈತರಿಗೂ ನಿಮಗೂ. ಈ ಮಾಹಿತಿ ಒಡ್ನಳ್ಳಿ ವಿಜಯನಗರ ಜಿಲ್ಲೆಯಿಂದ ಸ್ನೇಹಿತರೆ. ನಿಮಗೆ ಮಾಹಿತಿಗಾಗಿ ಈ ವಿಡಿಯೋ ಪರಿಶೀಲಿಸ್ಕೊಳ್ಳಿ, ನೀವು ನೋಡ್ಕೊಳ್ಳಿ. ಏನೇ ವ್ಯವಹಾರ ಇದ್ದರೆ ಅವರೊಂದಿಗೆ ಮಾತಾಡ್ಕೊಳ್ಳಿ, ಅದು ನಿಮ್ಮ ಜವಾಬ್ದಾರಿ. ಹಸು ಸಿಗುತ್ತೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದೀವಿ ನಿಮಗೆ ಕ್ಲಿಯರಾಗಿ. ನೋಡಿದಂಥ ರೆಸ್ಪಾನ್ಸಿಬಿಲಿಟಿ. ನಿನ್ನೆ ಇವ್ರಿಗೆ ಕೊಟ್ಟ 91,000 ಐತೆ. HF ಅಲ್ಲಿ ಏನಿದೆ ಅಡ್ರೆಸ್ ದೊಡ್ಡದೈತಿ. HF ಕ್ರಾಸು ಅಡ್ರೆಸ್ ದೊಡ್ಡದಿದೆ, ಬಾಕ್ಸ್ ಸೈಜು, ಕಾಂಪ್ಯಾಕ್ಟ್ 4 ಅಂತಿದ್ದಾರೆ ಅವರು. ಓಕೆ, 4 ಪಡ್ಡೆ ಮಣಕ. ಫಸ್ಟ್ನೇದಾ? ವಾಶ್ ಮೊದಲನೇದು ಹೇಳಿದ್ರೆ ಬಾಕ್ಸ್ ಇನ್ನೂ ಲೂಸ್ ಐತಲ್ಲ. ಹಾಂ, ಇನ್ನೂ ಒಂದು ವಾರ ಸೆಲ್ಲಿಂಗ್ ಬರ್ತಾ ಇದೆ ಆಲ್ರೆಡಿ. ಆರಿಂದ ಬೇಗ ಹೇಳಿದ್ರೆ ಒಳ್ಳೆಯದೇ. ಎಷ್ಟನೇ ಸೂಲು ಹಲ್ಲು ಅಂದರೆ ಇನ್ನೊಂದ್ಸತಿ ನಾಲ್ಕಲ್ಲು ಫಸ್ಟ್ನೇ ಸೂಲು ಮಣಕ ಇದಕ್ಕೆ ಒಂದು ವಾರ ಟೈಮ್ ಬೇಕು. ಬೆಲೆ ವಿಚಾರದಾಗ ಹೆಂಗೆ ಹೋಗ್ತಾ ಇದ್ದೀರಾ? 85 ಆಲ್ಮೋಸ್ಟ್ ಒಂದು 5 ವ್ಯಾಪಾರ ಹೇಳಿದ್ದಾರೆ. 80-85 ಹಸಿ ಪಾಸು ಬಂದರೆ ಸಿಗುತ್ತೆ ಅಂತ ಮಾಹಿತಿ ಅವರಿಗೆ. ಸರಿಮ್ಮ, ಸರಿ. ನೆಕ್ಸ್ಟ್ ನೋಡುವ. ಆರ್ಡರ್ ಭಾಳ ಚೆನ್ನಾಗಿತ್ತಲ್ಲ, ಬರೋಬ್ಬರು ಬಿಟ್ಟೈತಿ. ಬನ್ನಿ ಮೇಡಮ್, ಬನ್ನಿ ಮುಂದಕ್ಕೆ ಬನ್ನಿ. 400 ನೀವು ಹೇಳ್ತಿದ್ದಾರೆ ಮಾರುತಿ ಗಣೇಶ್ ಅವರು. HF ಅಲ್ಲಿ ಮಿಕ್ಸು ಒಂದು ಯಾವುದೋ HF ಮತ್ತು ಸಾಯಿವಲ್ಗೆ ಮಿಕ್ಸ್ ಏನಪ್ಪ. ದೂರನೇ ಬಂದಿದ್ದೀನಿ ವೀಡಿಯೋ ಮಾಡೋಕ್ಕೆ. ದೊಡ್ಡದಿದೆ ಹಸು, ಲೆಂತ್ ಇದೆ 7 ಫೀಟ್ ಇದೆ, ಹೈಟ್ 5 ಫೀಟ್ ಹೆಚ್ಚು ಕಡಿಮೆ ಬರುತ್ತೆ. 4.25 ಅಡಿ ಎತ್ತರ ಬರುತ್ತೆ. ಸೂಲು ಏನಂದ್ರಲ್ಲ ಮೊದಲನೇದು? ಇದು ಮೊದಲನೇದು. ಇನ್ನು ತೊಟ್ಟು ಸಲ್ಲಿಂಗ್ ಬರ್ತಾ ಇದೆ. ಇಳಿಯೋಕ್ಕೆ ಟೈಮ್ ಹತ್ತಿರ ಐತಿ. ಹಾಂ ಹಾಂ, ಒಂದು ವೇಳೆ ಹಸುವಿನ ಮಾಹಿತಿಯಲ್ಲಿ HF ಮಿಕ್ಸ್ ಸಾಯಿವಲ್ಗಿದೆ. ಗಿಂದಗಳು ಬಿಟ್ಟಿದೆ. HFಗೆ ಬಿಡೋಲ್ಲ, ಸಾಯಿವಲ್ಗೆ ಬಿಡೋದು. ಬಟ್ HFನ ಜೀನ್ಸ್ ಅನುವಂಶೀಯತೆ ಜಾಸ್ತಿ ಇದೆ. ಫ್ಯಾಟ್ ಬರ್ತಾನೆ, ಹಾಲು ಫ್ಯಾಟ್ ಬರುತ್ತಾ? ಹಾಲು ಜಾಸ್ತಿ ಐತಿ, ಫ್ಯಾಟು ಬರುತ್ತೆ. ಓಕೆ, SNF ಫ್ಯಾಟಿಗೆ ದುಃಖ ಇಲ್ಲ ಅಂತಾರೆ. ಹೆಂಗೆ ಹೋಗುತ್ತೆ ಇದ್ರದ್ದು ಬೆಲೆ? ಹೆಂಗೆ ಹೋಗುತ್ತೆ? 1.15 ಹೇಳ್ತೀವಿ, 1.15 ಹತ್ರ ಇದ್ದೀರಿ. ವ್ಯಾಪಾರ ಹೇಳ್ತೀವಿ, ಬರಬೇಕು ಬಂದು ಮುಂಚೆ ಮಾಡ್ತೀರಿ, ಮಾತಾಡ್ಕೊಂಡು ವ್ಯಾಪಾರ ಹೆಚ್ಚು ಕಡಿಮೆ ಆಯಿತು. ಮೇಲ್ಗೆ ಪರವಾಗಿಲ್ಲ, ತಿನ್ಕೊಂಡಿದ್ರೆ ಚೆನ್ನಾಗೆ ನೈಸ್. ಆಯ್ತಮ್ಮ, ಆಯಿತು. ನೆಕ್ಸ್ಟ್ ಒಂದು
ನಾಲ್ಕಲ್ಲಿ ಹೆಂಗೈತೆ ಅಲ್ಲ ಫಸ್ಟ್ನೇ ನನಗೆ ನರಗಳು ಕಾಣಲ್ಲ ಅಂತ ನೋಡಿ ಚಂದ ನೀಟಾಗಿ ಆಕಳ ಚಂದ ಹೌದು. ಲಕ್ಷ್ಮಿ ಗಿರಿಗೆ ಸ್ವಲ್ಪ ಮಿಕ್ಸ್ ಇದೆಯಪ್ಪ, ಕಾಂಕ್ರೀಜ್ ಎಲ್ಲ ಇದು ಗಿರಿಗೆ ಮಿಕ್ಸ್ ಇದೆ. ಸ್ವಲ್ಪ ಲೈಟ್ ಆಗಿ ಹಾಂ ಲೈಟ್ ಆಗಿದೆ ಕಾಂಕ್ರೀಜ್ ಎಲ್ಲ ಗಿರಿಗೆ, ಯಾಕಂದರೆ ಕೋಡು, ಹಣೆ, ಕಿವಿ ಈ ಮೇಲೆ ಹಾಂ ಮಕ್ಕಳನ್ನ ಐತೆ ಹಾಂ ಹಂಗಾಗಿ ಇಲ್ಲ ಇಲ್ಲ ಡುಬ್ಬ ಇಲ್ಲ, ಹಂಗಾಗಿ ಮತ್ತು ಗಿರ್ರು ಸಾಯಿವಾಲು ಅಥವಾ ಗಿರ್ರು ಜರ್ಸಿಗ ಮಿಕ್ಸ್ ಆಗಿದೆ. ಬಟ್ ಏನೇ ಆಗಲಿ ಹಾಲು ಶುದ್ಧ ಗಟ್ಟಿ ಬರಲಿಕ್ಕೆ ಅಡ್ಡಿ ಇಲ್ಲ. ತುಪ್ಪನೂ ಚೆನ್ನಾಗಿ ಸಿಗುತ್ತೆ, ಟೇಸ್ಟ್ ಇರುತ್ತೆ. ಹಾಂ ಬಂದರು ಭೀಮಣ್ಣವ್ರು ಬಂದರು, ಪಕ್ಕದಲ್ಲಿ ಇಲ್ಲಿದ್ದಾರೆ, ಮಾತಾಡ್ಸ್ತಾ ಇದೆ. ಸಾಯಿವಲ್ಲ ಒಂದು 3-4 ಅದಾವ್ರಿ. ಹೌದಣ್ಣ ನೋಡ್ರಿ ಬಂದರು ಅಣ್ಣ ಭೀಮಣ್ಣನ ವಾಯ್ಸ್ ಕೇಳಿಸ್ತು. ವಂಗಲ್ ಮಿಕ್ಸ್ ಬರ್ತದೆ. ಇದಾ ವಂಗಲ್ಲೇ ಅದು. ಓಕೆ 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 ನಾವು ಒಂದು ಬೇಕು ಜಾತಿ ಅಂದ್ರೆ ಬರ್ರಿ, ಇಲ್ಲೇ ಸುಮ್ಮನೆ 300-400 ಕಿಲೋಮೀಟರ್ ತರಬೇಡ್ರಿ. ಹಾಂ ಹಾಂ ಹತ್ರ ಇಲ್ಲೇ ದಾವಣಗೆರೆ ಪಕ್ಕನ 7 ಕಿಲೋಮೀಟರ್ ಅದಾವು. ಒಡ್ಡಿನಹಳ್ಳಿ ಅಂತ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಒಡ್ಡಿನಹಳ್ಳಿ. ಹಾಂ ಹಾಂ ದಾವಣಗೆರೆಯಿಂದ ಬರ್ರಿ, ಪುಟ್ಟನಹಳ್ಳಿ ಬೇತೂರು ಬಂದ್ರೆ ಸಾಕು ಒಡ್ಡಿನಹಳ್ಳಿ ಸಿಗುತ್ತೆ ಮಾರ್ಗ. ಹಿಂಗೆ ಅರಸೀಕೆರೆ ಹರಪನಹಳ್ಳಿಯಿಂದ ಬರ್ರಿ ಹಿಂಗೆ ಬರ್ಬೋದು. ಬೆಡ್ಡಿಗಿರಿ ಕಂಚಿಗಿರಿ ಮೇಲೆ ಬರ್ಬೋದು. ಮಿಡ್ಲ್ ಏರಿಯಾ ಜಗಳೂರಿಂದ ಬರೋರು ಹಿಂಗೆ ಬೇತೂರಿಗೆ ಬಂದು ಬರ್ಬೋದು. ಮಧ್ಯದ ಏರಿಯಾದಲ್ಲಿ ಇದೀರಿ ಅಣ್ಣ. ಅಣ್ಣ ನಿಮ್ಮ ನೋಡ್ರಿ ಇದು ಆರಲ್ ಇದು ಆರಲ್ಲ ಸಾಯವಲ್ಲ. ಬಾ ಬಾ ನೋಡ್ರಿ ಗಂಜವನು ಒಕ್ಕಳ ಹಾಂ ಕಿವಿ ಬಾ ಬಾ. ಕಿವಿ ಸಾಯಿವಾಲ್ಗೆ ಇದೆ ಕ್ಲಾಸಲ್ಲಿ. ಒಂದು 15 ದಿವಸ ಟೈಮ್ ಐತ್ರಿ ಹಾಂ ಬರುವಾಗಕ್ಕ. ತೊಟ್ಟು ಗಿಟ್ಟೆಲ್ಲ ಭಾರಿ ಸಾಚದ ಒಂದು 15 ದಿವಸ ಬೇಕಲ್ಲ ಭಾಳ ಮಿನಿಮಮ್. ಸಂಪನ್ನ ಐತಿ, ಭಾಳ ಸಂಪನ್ನ, ಕಡಾಳಿಲ್ಲ. ಮಿನಿಮಮ್ ಅಷ್ಟು ಬೇಕು 15 ದಿವಸ ಅಂತ. ಬೇಕ್ರಿ. ಓಕೆ 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 ಅಪ್ಪು ತೋರಿಸ್ತಾ ಇದ್ರು. ಸಂಪವಾಗಿದೆ, ಸಂಪನ್ನವಾಗಿದೆ, ಶಾಂತವಾಗಿದೆ. ಶಾಂತವಾಗೈತ್ರಿ. ಶಾಂತವಾಗಿದ್ರೆ ಒಳ್ಳೆ ಹಾಲೆಲ್ಲ ಉಣ್ಣಾಕ ಪಣ್ಣಾಕ ಹಾಕಕ್ಕ ಭಾರಿ ಚೆನ್ನಾಗ್ರಿ. ಹಾಂ ಫ್ಯಾಟ್ ಡಿಗ್ರಿ ಬರ್ಲಿಲ್ಲ ಮಿಕ್ಸ್ ಮಾಡ್ಕೋಬಹುದು. Fat. 5-6 ಆಕಳ ಹೆಚ್ಚಪ್ ಇದ್ದವಾಗ ಜೊತೆ ಒಂದು ಇಟ್ಕೋಬೇಕು ಈ ಥರ ಅಂತ. ಬೇಕು ಮನೆ ಊಟಕ್ಕ ಪಾಟಕ ಹ್ಞೂ ಭಾರಿ ಚೆನ್ನಾಗಿರ್ತೈತ್ರಿ. ಸರಿ 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 ಭೀಮಣ್ಣ, ಆಯ್ತು ಆಯ್ತು ಓಕೆ ಬಸ್. 4 ಕಲ್ಲು ಪಡ್ಡೆ ರೆಡ್ಡಿನ ಹೆಚ್ಚಪ್ ಹಾಂ ಹಾಂ ನೋಡ್ರಿ. ರೆಡ್ಡೇನಲ್ಲಿದೆ, ಕಾಲು ಎಲ್ಲ ಕೂಡ ನೋಡ್ತಾ ಇದೆ. ಆಲ್ಮೋಸ್ಟ್ ಕ್ರಾಸ್ ಬ್ರೀಡಲ್ಲಿ ಹೆಚ್ಚಾಗಿರತಕ್ಕಂಥ ಗಟ್ಟಿತನದ ಹಸುಗಳು. ಓಕೆ 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 ಹಲೋ ನೋಡೋಣ, ದೂರವಾಣಿಯಲ್ಲಿ ಮಾತಾಡಲಿ ಫೋನಲ್ಲಿ. ಅವನಮ್ಮ ಸರಿ ಆಯ್ತು ಅವನು ಆಯ್ತು. ಗಣೇಶ ಎಷ್ಟನೇ ಸೋಲು ಅಲ್ಲಿಂದ ಇದು? ದಾವಣಗೆರೆ ಹಾಂ ಎರಡನೇ ತರಬೇಕು. ಎರಡನೇದು ಇರ್ಬೇಕು. ಓಕೆ ಓಕೆ ನೋಡಂತೇಳಿ ಫೋನಾಗ ಮಾತಾಡಲಿ ಅವರು ಅಪ್ಪಾಜಿ. ಒಂದು 4-5 ತರನೇ ಅದಾವು. ಬರ್ರಿ ಸಿಗ್ತಾವ ಬರ್ರಿ, ಎಲ್ಲ ನಮ್ಮನೆ ಅದಾವ ಬರ್ರಿ. ಬರ್ರಿ ಬರ್ರಿ. ಎರಡಲ್ಲಿ ನೋಡ್ರಿ ಇದು. ಎರಡಲ್ಲಿಂದು ಸಾಯಿವನ್ ಗುಡ್ ಪಕ್ಕ ಬೀಡು ಅಲ್ಲ, ಲೆಂತ್ಗಿಂತ ಜೋರು ಐತಲ್ಲ. ಬಾ ಬಾ. ಎರಡರಿಗೆ ಈ ಲೆವೆಲಿಗೆ ಐತಲ್ಲ. ಸ್ವಲ್ಪ ತಡಿ ಹೋಗ ಕಣ ಭಾರಿ ಹೇಳ್ಕೈತಿ. ಹಾಂ ಹಾಂ ಹೆಂಗೈತೆ ನೋಡೋಣ ಕಣ ಇದು. ಆ ಥರ ಹುಟ್ಟೈತೆ ನೋಡೋದು. ಕಾಲ್ ಕಂಬ ಕಾಲು ಕಂಬದಿಂದ ಅದೇ ನೋಡ್ತಾ ಇದ್ವಿ ಬಂದಾಗ್ಲು ತೊಟ್ಟು ಯಾವ ಥರ ಬೀಳತ್ ನೋಡ್ರಿ ಅದು. ಬಿಡಿ ಬಿಡಿಯಾಗಿ ಅಂದ್ರೆ ತೊಟ್ಟು ಹೆಂಗೆ ಬೀಳತ್ ನೋಡ್ರಿ. ಫಸ್ಟ್ ಲ್ಯಾಕ್ಟೇಷನ್ ಬ್ರೀಡು, ಮಕ್ಕಳು ಇಕ್ಕಳು ಚಂದ ಇಟ್ಕೊಂಡಿರ್ತಕ್ಕಂಥದ್ದು. ಕರಿಗೊಸೆ ಸಾಯಿವಾಲ್ ಕ್ರಾಸ್ ಪ್ರಿಯರ್ ಯಾರು ಇದ್ದರೆ, ಸಾಯಿವಾಲ್ ಬೇಕು ಅಂದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡೋದು ಭೀಮಣ್ಣರಿಗೆ. ಬರ್ರಿ ಬಂದು ತಾಂದವ್ರಿ ಎಲ್ಲ ನಮ್ಮನೆ ಇದಾವೆ. ಜರ್ಸಿ ಎಚ್ಚಪ್ ಸಾಯಿವಲ್ಲು ಹ್ಞೂ ಯಾವ ನಮ್ಮನೆ ಬೇಕಾ ನಮ್ಮನೆ ಇದಾವೆ. ಕರು ಹಾಕಕ್ಕೆ ಬೇಕಿರೋ ಸಮಯ ಎಷ್ಟಿದೆ, ಟೈಮ್ ಎಷ್ಟು? ಸರ್ ಒಂದು 8 ದಿವಸ ಬೇಕು. 8 ದಿವಸ ಬೇಕು. 8 ದಿವಸ ಬೇಕು. ಇನ್ನೂ ಬಾಕ್ಸ್ ದೊಡ್ಡದಾಗುತ್ತೆ. ಭಾಳ ಆಗತ್ತೆ ಭಾಳ ಆಗತ್ತೆ. ಮಗ ಎಷ್ಟು ಚಂದ ಐತೆ ನೋಡಿ, ಭಾರಿ ಸಾಧ ಗುಣ ನೋಡ್ರಿ. ಎಲ್ಲ ಭಾಳ ಸಂಪನ್ನ ಅದಾವೆ, ಗುಣ ಸಂಬೈತದವು. ಚೆನ್ನಾಗಿದೆಲ್ಲ. ಭಾರಿ ಚೆನ್ನಾಗಿ ಭಾರಿ ತುಳಿ ಮಾಡ್ತಾನೆ. ಯಾವುದೋ ಒಂಥರ ದೇವಸ್ಥಾನದಾಗ ಬಿಟ್ಟಿರ್ತಾರಲ್ಲ ಹಂಗೈತಿ. ಯಾವ ಥರ ಐತೆ ನೋಡಿ. ಹಸು ನೋಡೋ ಸೌಂದರ್ಯನೇ ಬೇರೆ ಬಿಡ್ರಿ, ಅದು ಚೆಂದ ಇದೆ. ಓಕೆ ಭೀಮಣ್ಣ, ಏನು ರೇಟ್ ಹೇಳಿದ್ರಿ ಭೀಮಣ್ಣ ಇದು? ಸರ್ ಇದು ಒಂದು 85 ಅಂದ್ರೆ ಕೊಡ್ತಾನೆ ರೀ. 95 85 ಹಸು ಬಸ್ ಬಂದು ಸಿಗುತ್ತಾ? ಸರ್ ಹೆಚ್ಚು ಕಮ್ಮಿ ಆಯಿತು, ನೇರವಾಗಿ ಬಂದು ಮಾತಾಡ್ಕೊಳ್ಬೇಡ್ರಿ, ಅಷ್ಟೇ, ಏನಿಲ್ಲ ಅಡ್ಡಿಲ್ಲ. ದೊಡ್ಡ ಬೆಲೆ ಏನು ಅಲ್ರಿ. ಹಾಂ, ಒಂದು 70ರಿಂದ 85 ಮಟ್ಟ ಇದಾವೆ. ಮಾತಾಡ್ಕೊಳ್ಳಿ. ಎಚ್ ಎಫ್ ಮಾತ್ರ ಒಂದು 95 100 ಮಟ್ಟ ಅದಾವೆ. ಹೌದಾ, ಒಂದು ಎಚ್ ಎಫ್ ಅಂತ. ಓಕೆ ಓಕೆ ಆಯಿತು ಆಯಿತು ಸರ್, ಆಯಿತು ಸರ್, ಬರಲಿ ನೇರವಾಗಿ ಬನ್ನಿ. ವೀಕ್ಷಕ ಬಂಧುಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಹಸು ನೋಡಬೇಕು ಅಂದ್ರೆ ನೇರವಾಗಿ ಬಂದುಬಿಟ್ಟು ನೋಡಿದ್ರೇ ಒಂದು 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 ಮಾಹಿತಿ ಸಿಗುವಂಥದ್ದು, ಒಂದು ಗ್ರಿಪ್ ಸಿಗುವಂಥದ್ದು. ಒಂದು ಇಂಪಾರ್ಟೆಂಟು, ನಿಮ್ಮ ಜವಾಬ್ದಾರಿ ಇರುತ್ತೆ ಇಲ್ಲಿ. ಬನ್ನಿ ನೋಡ್ಕೊಂಡು ಖರೀದಿ ಮಾಡುವಂಥದ್ದಾಗಲಿ. ಹಸುಗಳು ಸಿಗುತ್ತೆ ಅನ್ನೋ ಮಾಹಿತಿ ನಿಮಗೆ ಪದೇ ಪದೇ ತೋರಿಸೋ ಪ್ರಯತ್ನ ಇರುತ್ತೆ. ಖರೀದಿ ಇನ್ನು ಉಳಿದಿದ್ದು ನಿಮ್ಮ ಜವಾಬ್ದಾರಿ. ಓಕೆ, ನೋಡ್ತಾ ಇದ್ರಿ ಕಟ್ಟಿದ್ದಾರೆ ಹೊರಗಡೆ. ಕರು ಹಾಕೈತಲ್ಲ ಇದು?
ಹೆಂಗರು ಹಾಕಿದೆ ಅಂದೆ. ಆಲ್ರೆಡಿ ದನ ಒಳ್ಳೆ ಹಾಲು ಐತಿ. ಒಂದು ಒಳ್ಳೆ ತೊಡೆ. ಐತಿ ಈಗ. ಹಾಂ, ಪ್ರಸ್ತುತ 5 ಲೀಟ್ರ್ ಸಿಗ್ತಾ ಇದೆ. ಎರಡಲ್ಲ ನಾನು. ಎರಡಲ್ಲ, ಎರಡಲ್ಲ. ಮೊದಲನೇದಾಯ್ತು ಸೋಲು. ಫಸ್ಟೇ ಅದ. ಹಾಂ, ಪರವಾಗಿಲ್ಲ. 5-6 ಹಾಲು ಸಿಗ್ತಾ ಇದೆ ಅಂದರೆ ಮೊದಲನೇ ಸೋಲಿಗೆ. ಫಸ್ಟೇ ಇದು. ಹ್ಞೂ ರೋಡಲ್ಲಿ ನೋಡೋಣ ತಳಿ. ಹೆಣ್ಗರು ಇದೆ, ಬೇಕಾದವರು ತೊಗೋಬೋದು. ಹೆಣ್ಗರ ಐತಿ. ಮಿಶ್ರ ತಳಿಗಳು ಆಯ್ಕೆ ಮಾಡೋದಿದ್ರೆ ಖಂಡಿತ ಒಂದು ಅವಕಾಶ ಇದೆ. ಮುಂದಿನ ಸುಳಿಗೆ ಒಳ್ಳೆ ಹಾಲು ಹೊಡಿತಾನೆ. ಒಂದು 10 ಲೀಟ್ರ್ ಮೇಲೆ ಹೊಡಿತು. ಈಗ ಒಂದು 7 ಲೀಟ್ರ್ ತನಕ ಬರುತ್ತೆ ನೋಡೋಣ ಇದು. ಅಲ್ಲ. ಕರಾಕಿನ ಇರೋದಿನ ಇವತ್ತಿಗೆ. ಹಾಂ ಹಾಂ, ಇನ್ನೂ ಫೀಡ್ ಒಳ್ಳೆ ಫೀಡು ಹಸಿ ಮೇವು ಸಿಕ್ಕಿಲ್ಲ. ಫೀಡ್ ಕೊಡಲ್ಲ ಅಣ್ಣ, ಸ್ವಲ್ಪ ನೀರು ಕುಡಿಸ್ತೀವಿ. ಹಾಂ, ಫೀಡ್ ಕೊಟ್ಟರೆ ಒಳ್ಳೆ ಹಾಲು ಐತಿ. ಅದಿದೆ ಅಂತೀರಿ. ಹೆಣ್ಗರು ಇದೆ. ಎರಡಲ್ಲ ಇದೆ ಇದು. ಒಂದು ರೇಟ್ ಕೊಡೋದಿದ್ರೆ ಹಾಲಿಂದು ಇಲ್ಲಿ ಬಿಡ್ರಿ. ಎರಡಲ್ಲ. ಹಾಂ, ಎರಡರಲ್ಲಿದೆ. ಹಾಲಿಂದ ಹೆಂಗಾಗ್ಬೋದು ಆದರೆ ಸರ್ ಇದು ರೇಟಿಂದು? ರೇಟ್ ಅಣ್ಣ 90 ಹೇಳ್ತೀವಿ. ಹ್ಞೂ, ಒಂದು 80 ಮೇಲೆ ಬಂದು ಕೊಡ್ತೀವಿ. 80 ಆಸ್ಪಾಸ್ ಸಿಗುತ್ತೆ. ಕಸ ಹಾಕೋದ್ರಲ್ಲಿದೆ ಹೆಂಗರು ಕರು. ಏನಾಗ್ಬೋದು ರೇಟ್ ಇದು? ಇದು 68 ಮ್ಯಾಕ್ ಅದ 68 ಮೇಲೆ ಅಂತ. 4 ಇದು. ನಿಂದ ಕರೋದು ನಾನು ಇಲ್ಲ. ಹಾಂ, ನಾನು ಒಯ್ತೀನಿ ನಿಮ್ಮ ಕರು. ಏಯ್ ಬಿಡೋ, ಬೇಕು ನನಗೆ ಶಿಷ್ಯ. ಆಕಳು ಈ ಕರು ಹಾಲು ಕೊಡ್ತತ್ತ? ಇದು ಕೊಡಲ್ಲ. ನಿನಗೂ ಗೊತ್ತಲ್ಲ ಕರು ಹಾಲು ಕೊಡಲ್ಲ. ಮತ್ತು ಯಾವ್ದು ಹಾಲು ಕೊಡೋದು? ಆಕಳು ಹಾಲು ಕೊಡೋದು. ಆಹಾ ಹಾ, ಇದ್ರಮ್ಮ ಎಲ್ಲೈತಿ? ಎಲ್ಲಿ? ಹೊರಗೆ. ಹಾಂ ಹಾಂ ಹಾಂ, ಗಿಡ ಐತಲ್ಲ, ಗಿಡ್ಡಿ ಐತಲ್ಲ ಗಿಡ. ಹ್ಞೂ ಹ್ಞೂ, ಚೆನ್ನಾಗಿತ್ತಲ್ಲ ಕರು.